ಧರ್ಮಸ್ಥಳವನ್ನ ಮುಗಿಸಲು ವ್ಯವಸ್ಥಿತವಾದ ಷಡ್ಯಂತ್ರ ನಡೆಯುತ್ತಿದೆ. ಇದರ ಬಗ್ಗೆ ನಾವು ಎಚ್ಚರ ವಹಿಸಬೇಕಾಗಿದೆ ಎಂದು ಬರಹಗಾರ ಹಾಗೂ ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರು ಕರೆ ನೀಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಕುರಿತಂತೆ ಬೆಂಗಳೂರು ಪುರಭವನದಲ್ಲಿ ಆಯೋಜಿಸಿದ್ದ ವಿಚಾರಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದಾರೆ. ಧರ್ಮಸ್ಥಳ ಮುಗಿಸಲು ಹೊರಟ ಷಡ್ಯಂತ್ರ ಸೂತ್ರಧಾರಿ ದಕ್ಷಿಣ ಕನ್ನಡದಲ್ಲಿ ಕೆಲವು ವರ್ಷಗಳ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದ ಶಶಿಕಾಂತ್ ಸೆಂಥಿಲ್. ಈತನಿಗೂ ಕರ್ನಾಟಕಕ್ಕೂ ಏನು ಸಂಬಂಧ? ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಅವರು ಧರ್ಮಸ್ಥಳವನ್ನ ಮುಗಿಸುವ ಷಡ್ಯಂತ್ರ ಮಾಡಿದ್ದವರು ಎಂದು ಕಿಡಿಕಾರಿದ್ದಾರೆ. ಶಶಿಕಾಂತ್ ಸೆಂಥಿಲ್ ತಮಿಳುನಾಡಿನಲ್ಲಿ ಯಾವುದೇ ಬೆಲೆ ಇಲ್ಲ, ಅಲ್ಲಿ ಅವರಿಗೆ ವಿರೋಧ ಇದೆ. ಹೀಗಿರುವಾಗ ಅವರು ಕರ್ನಾಟಕದಲ್ಲಿ ಮನೆ ಮಾಡಿಕೊಂಡು ಇಡೀ ವಿಧಾನಸೌಧವನ್ನೇ ಎಡಚರರ ಹೆಡ್ ಆಫೀಸ್ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಬಗ್ಗೆ ಸರ್ಕಾರ ಇಂತಹ ಆತುರದ ನಿರ್ಧಾರ ತೆಗೆದುಕೊಳ್ಳುತ್ತಿದೆ ಎಂದರೆ ಅದರ ಹಿಂದೆ ಇರುವ ಕಾಣದ ಕೈ ಈ ಸೆಂಥಿಲ್. ಈ ಸಂಚು ಇಂದು ನೆನೆಯದಲ್ಲ. ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಿರುವವರ ಕಾಂಗ್ರೆಸ್ನ ಕಚೇರಿಯಲ್ಲಿ ಸಿಗುತ್ತೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ಸಂಪೂರ್ಣವಾಗಿ ಬದಲಾಗಿದೆ. ಇವತ್ತಿನ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಎಡಪಂಥೀಯವಾಗಿ ಬದಲಾಗಿದೆ. ಡಿಕೆಶಿ, ಲಕ್ಷ್ಮಣ್ ಸವದಿ ಸೇರಿದಂತೆ ಅನೇಕರು ಷಡ್ಯಂತ್ರ ನಡೆಸಿರುವ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ಹಾಗಿದ್ರೆ ಷಡ್ಯಂತ್ರ ಮಾಡಿದವರು ಯಾರು? ಎಸ್ಐಟಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಅಂದ್ರೆ ಮೊದಲಿಗೆ ಮಾಸ್ಕ್ ಮ್ಯಾನ್ ತನಿಖೆ ನಡೆಸಬೇಕಾಗಿತ್ತು ಎಂದಿದ್ದಾರೆ. ಎಸ್ಐಟಿ ರಚನೆ ಆಯಿತು, ನಾವು ಇದ್ರ ಹಿಂದೆ ಇರುವಂತದ್ದು ತಿಳ್ಕೊಳ್ಬೇಕು. ಎಸ್ಐಟಿ ರಚನೆ 21ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. ಇದರ ಹಿಂದೆ 20ನೇ ತಾರೀಕಿಗೆ ಬೆಳಿಗ್ಗೆ ಮುಖ್ಯಮಂತ್ರಿಗಳ ಪ್ರೆಸ್ ಮೀಟ್ ಅನ್ನು ನಾವು ನೋಡಬೇಕು. ಮುಖ್ಯಮಂತ್ರಿಗಳು ಏನು ಹೇಳಿದ್ರು? ಯಾಕ್ರಿ ನಮ್ಮ ಪೊಲೀಸರಿಗೆ ತಾಕತ್ತಿಲ್ವಾ, ಅವರೇ ಮಾಡ್ತಾರೆ ತನಿಖೆ ಅಂತ ಹೇಳಿದ್ರು. ಮರುದಿವಸ ಬೆಳಿಗ್ಗೆ ಎಸ್ಐಟಿಯ ರಚನೆ ಅಂತ ಘೋಷಣೆ ಮಾಡಿದ್ರು. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಇರಲಿ, ಸಮಾಜ ಇರಲಿ, ಧರ್ಮಸ್ಥಳದ ಆಡಳಿತ ಮಂಡಳಿಯೇ ಇರಲಿ, ಎಸ್ಐಟಿಯನ್ನು ನಾವು ಮುಕ್ತ ಕಂಠದಿಂದ ಎಲ್ಲರೂ ಕೂಡ ಇಡೀ ಸಮಾಜ, ಪ್ರತಿಪಕ್ಷ ಮತ್ತು ಧರ್ಮಸ್ಥಳದ ಆಡಳಿತ ಸಮಿತಿ ಸ್ವಾಗತ ಮಾಡಿತು. ಎಸ್ಐಟಿಯನ್ನು ನಮಗೇನು ಸಮಸ್ಯೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ತನಿಖೆ ಆಗಲಿ, ಒಂದು ನಿಷ್ಪಕ್ಷಪಾತ ತನಿಖೆ ಆಗಿ ಆರೋಪಿಗಳು ಸಿಗಬೇಕು, ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಸ್ವಾಗತ ಮಾಡಿತು. ಇದಾಗಿ ಕೆಲವೇ ದಿವಸಗಳಲ್ಲಿ ಗುಂಡಿ ತೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ದಿವಸ ಆಯಿತು, ಇವ್ರದ್ದು JCB ಬಂತು, ಅಥವಾ ಇದು GDR ಬಂತು, ಎಲ್ಲ ಬಂತು. ಇದಾದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಒಂದು ಪತ್ರಿಕಾ ಹೇಳಿಕೆ ಮಾಡ್ತಾರೆ. ಏನು ಪತ್ರಿಕಾ ಹೇಳಿಕೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡದ ಪೊಲೀಸರಿಗೆ ಈ ಸಾಮರ್ಥ್ಯ ಇತ್ತು, ಆದರೆ ಎಡಪಂಥೀಯ ಸಂಘಟನೆಗಳ ಒತ್ತಡದಿಂದ ನಾವು SITಯನ್ನು ರಚನೆ ಮಾಡಿದ್ದೇವೆ ಅನ್ನುವಂಥ ವಿಚಾರ ಹೇಳ್ತಾರೆ. ಅದು ಎಲ್ಲಿಯೂ ಕೂಡ ಯಾರು ಅನ್ನುವಂಥ ವಿಚಾರ ಅವ್ರು ಹೇಳೋದಿಲ್ಲ. ಯಾವ ಎಡಪಂಥೀಯರು ನಿಮ್ಮ ಮೇಲೆ ಒತ್ತಡ ಹೇರಿರುವಂಥದ್ದು ಅನ್ನುವಂಥದ್ದು ಈ ರಾಜ್ಯದ ಜನತೆಗೆ ಇವತ್ತಿಗೂ ಕೂಡ ಸರ್ಕಾರ ಹೇಳೋದಿಲ್ಲ. ಆಗಲಿ, ಅದಾಗಿ ಅವರು ಹೇಳಿಕೆ ಕೊಟ್ಟ ನಂತರವೂ ಕೂಡ SIT ತನಿಖೆ ಮುಂದುವರಿಯಿತು. ಮತ್ತು 4 ದಿವಸ ಇನ್ನೂ 4 ಗುಂಡಿಗಳನ್ನು 5 ಗುಂಡಿಗಳನ್ನು ತೋಡಿದ್ರು. ಅಲ್ಲಿ ಏನೂ ಸಿಗೋದಿಲ್ಲ. ಯಾವ ಗುಂಡಿಯಲ್ಲಿ ನಾಯಿ ಮೂಳೆ ಕೂಡ ಸಿಗೋದಿಲ್ಲ ಅಂತ ಯಾವಾಗ ಇವರಿಗೆ ಗೊತ್ತಾಯ್ತಾ, ಆಗ ಸರ್ಕಾರ ವರಸೆ ಬದಲಾಯಿಸಿತು. ಆಗ ದಿನೇಶ್ ಗುಂಡೂರಾಯರು ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ದೊಡ್ಡ ಸ್ಟೇಟ್ಮೆಂಟ್, 10-15 ನಿಮಿಷ ಅವರು ಪ್ರೆಸ್ಸಿಗೆ ಮಾತನಾಡ್ತಾ ಹೇಳ್ತಾರೆ, ಅವರು ಹೇಳಿದ್ದಕ್ಕೆ ನಾವು ತನಿಖೆ ಆರಂಭಿಸಿದ್ದು, ಅವರು ಈ ರೀತಿ ದಾರಿ ತಪ್ಪಿಸಿದ್ರು, ಅವರ ಉದ್ದೇಶ ಏನು ಅಂತ ನಮಗೆ ಗೊತ್ತಿಲ್ಲ, ಅವರ ಮೇಲೆ ತನಿಖೆ ಮಾಡಬೇಕಾಗ್ತದೆ, ಅವರು ಅಂತ ಹೇಳ್ತಾರೆ ಹೊರತು ಅವರು ಯಾರು ಅನ್ನುವಂಥ ವಿಚಾರ ದಿನೇಶ್ ಗುಂಡೂರಾಯರು ಹೇಳೋದಿಲ್ಲ. ಇದಾದ ಕೆಲವು ದಿವಸಗಳಲ್ಲಿ DK ಶಿವಕುಮಾರ್ ಅವರು, ಇವತ್ತು ನಾನು ಅವರಿಗೆ ಅವರ ಸ್ಟೇಟ್ಮೆಂಟ್ ಅನ್ನು ಸ್ವಾಗತ ಮಾಡ್ತೇನೆ. ಇದೇ DK ಶಿವಕುಮಾರ್ ಅವರು ಹೇಳ್ತಾರೆ, ಷಡ್ಯಂತ್ರ ಆಗಿದೆ, ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಯಾರು ಸ್ವಾಮಿ ಮಾಡಿದ ಷಡ್ಯಂತ್ರ? ಇವರು ಹೇಳಿದಾರ? ಇವರು ಇವತ್ತಿನವರೆಗೆ ರಾಜ್ಯದ ಜನತೆಯ ಮುಂದೆ ಷಡ್ಯಂತ್ರ ಮಾಡಿದವರು ಯಾರು ಅನ್ನುವಂಥ ವಿಚಾರ ಮುಖ್ಯಮಂತ್ರಿಗಳು ಹೇಳಲಿಲ್ಲ, ಗೃಹ ಸಚಿವರು ಹೇಳಲಿಲ್ಲ, ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಲಿಲ್ಲ, SIT ಅವರು ಹೇಳಲಿಲ್ಲ. ಹಾಗಾದ್ರೆ ಇಷ್ಟು ದೊಡ್ಡ ಆಸ್ತಿಕ ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆಯಲ್ಲಿ ಆರಾಧನೆ ಮಾಡುವಂಥ ಧರ್ಮಸ್ಥಳದ ಮೇಲೆ ಈ ರೀತಿಯ ಅಪಪ್ರಚಾರ ಯಾರು ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡಿದವರು ಯಾರು ಅನ್ನುವಂಥದ್ದು ಈ ರಾಜ್ಯಕ್ಕೆ ತಿಳಿಸಬೇಕಾಗಿರುವಂಥ ಆದ್ಯ ಕರ್ತವ್ಯ ಸರ್ಕಾರದಾದ್ರೂ ಕೂಡ ಇವತ್ತಿನವರೆಗೆ ಇವರು ಹೇಳಲಿಲ್ಲ. ಇಷ್ಟು ಆಗ್ತಾ ಬರ್ತಾ ಇರುವಂಥ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ,
ಈ ಅವರು ಅನ್ನುವಂಥದ್ದು ಯಾರಿದ್ದಾರೆ, ಈ ಅವರು ಇದರ ಹಿಂದೆ ಇರುವಂತ ಸೂತ್ರಧಾರಿ ಶಶಿಕಾಂತ್ ಸೆಂಥಿಲ್. ಯಾರು ಶಶಿಕಾಂತ್ ಸೆಂಥಿಲ್? ಶಶಿಕಾಂತ್ ಸೆಂಥಿಲ್ಗೂ ಕರ್ನಾಟಕಕ್ಕೂ ಏನು ಸಂಬಂಧ? ಶಶಿಕಾಂತ್ ಸೆಂಥಿಲ್ಗೂ ಧರ್ಮಸ್ಥಳಕ್ಕೂ ಏನು ಸಂಬಂಧ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಿದ್ರಿ ಇವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಿದ್ದಂಥ ಸಂದರ್ಭದಲ್ಲಿ ಧರ್ಮಸ್ಥಳವನ್ನು ಹೇಗೆ ಮುಗಿಸಬೇಕು ಅನ್ನುವಂಥ ಷಡ್ಯಂತ್ರದ ಸೂತ್ರಧಾರಿ ಇವತ್ತು ಯಾರಾದರೂ ಇದ್ರೆ ಅದು ಶಶಿಕಾಂತ್ ಸೆಂಥಿಲ್ ಅನ್ನುವಂಥದ್ದನ್ನು ನಾನು ಈ ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ.